ಇವಾಗೆಲ್ಲ ತರಕಾರಿ ತಗೊಳ್ಳೋದಕ್ಕೆ ಒಂದು ಗೋಳಿಲ್ಲ ಮರ ಎಂತಕಂದ್ರೆ ಮನೆ ಹತ್ರನೇ ಒಂದು ಗಾಡಿ ಬರ್ತದೆ. ಫಸ್ಟ್ ಎಂತ ಅಂದ್ರೆ ಬರ್ತಿರ್ಲಿಲ್ಲ, ಇಲ್ಲೆಲ್ಲ ಒಳಗೆಲ್ಲ ಯಾರು ತಗೊಳ್ಳೋದಿಲ್ಲ, ನಮ್ಗೆ ವೇಸ್ಟ್ ಆಗುತ್ತೆ ಅಂತ. ಅದಕ್ಕೆ ನಮ್ಮ ಮಮ್ಮಿ ತರಕಾರಿ ಅವ್ರಿಗೆ ಪ್ರಾಮಿಸ್ ಮಾಡಿ ಹೇಳಿ ಅಂತ, ಯಾರು ತಗೊಂಡಿಲ್ಲ ಅಂದ್ರೂ ನಾನು ತಗೋತೀನಿ ಅಂತ. ಪೇಟೆಗೆ ಹೋದ್ರು ಅಷ್ಟೇ ತಗೊಳ್ಳೋದಿಲ್ಲ, ಇಲ್ಲ ಬೇಡ ಪಾಪ ತರಕಾರಿ ಗಾಡಿ ನಮ್ಮನೆಗೋಸ್ಕರ ಬರ್ತಾನೆ, ನಾನು ಅಲ್ಲೇ ತಗೊಂತೀನಿ ಅಂತ ಹೇಳ್ತಾರೆ ಆಯ್ತಾ. ಫಸ್ಟ್ ಎಲ್ಲ ಎಂತಂದ್ರೆ ನಮ್ಮ ಪಪ್ಪ ಹೋಗಿ ತರ್ತಿದ್ರು, ತರದಂದ್ರು ಮತ್ತೆ ಇಲ್ಲಿ ಕನ್ನಂಗಿ ಇಲ್ಲ ಕೋಣಂದೂರು ಆಮೇಲೆ ಬೆಜ್ಜುವಳ್ಳಿ ತೀರ್ಥಹಳ್ಳಿ ಅಲ್ಲೇ ಹೋಗ್ಬೇಕು. ಅದಾದ್ಮೇಲೆ ಎಂತ ಹುಳುಕ ಬೇಡದೆ ಇರೋದು ಆಮೇಲೆ ಎಂತ ಹಾಳಾಗಿರವೇ ತಗೋಬರಾಯ್ತಾ. ನಮ್ಮ ಮಮ್ಮಿ ಬೈಯೋದು, ಎಂತ ನೀವು ತರೋದು ಒಂದು ನೆಟ್ಟಗಿಲ್ಲ, ನೀವು ತರಬೇಡಿ ಅಂತ. ಇವಾಗೆಲ್ಲ ಅದೊಂದು ರಗ್ಳೆ ಇಲ್ಲ ಅಂತ ಅನ್ಕೊಳ್ಳಿ, ಅದೇ ಮನೆ ಹತ್ರ ಬರ್ತವೆ, ನಮ್ಮ ಮಮ್ಮಿಗೆ ಯಾವ್ದಾವ್ದು ಬೇಕೋ ಅದನ್ನ ತಗೊಳ್ತಾರೆ. ಆದ್ಮೇಲೆ ನನ್ಗೆ ಪಪ್ಪುಗೆ ಟೆನ್ಷನ್, ಎಂತ ಮರತಿ ಒಂದು ವಾರ ಫುಲ್ ತರಕಾರಿ ಊಟನೇ ಎಂತ ಕತೆ, ನಾನ್ ವೆಜ್ ಉಂಟಾ ಅಂತ. ನಮ್ಮ ಪಪ್ಪುಗೆ ಒಂದ್ ಕಾಲಿಗೊಂದು ಮುಳ್ಳು ಹೋಗ್ಕುಂಟಾಯ್ತಾ, ಶೂಸ್ ಒಳಗೂ ಹೋಗ್ತವೆ ಅವ್, ಎಂತ ಮುಳ್ಳು ದೇವ್ರಿಗೆ ಗೊತ್ತು. ಈ ನಾಚಿಕೆ ಮುಳ್ಳೆಲ್ಲ ಒಂದ್ ಶೂಸ್ ಹಾಕ್ರೆ ಅಷ್ಟು ಕಚ್ಚಲ್ಲ, ಅದು ಯಾವ್ದೋ ದೊಡ್ಡದು ಶೂಸ್ ಒಳಗೆ ಚುಚ್ಚಿ ಹೋಗುಂಟು. ಆಮೇಲೆ ಅದು ಬರ್ತಾನೆ ಇಲ್ಲ. ಆಮೇಲೆ ಅದಕ್ಕೆ ಎಂತ ಮಾಡ್ತೀವಿ ಅಂತಂದ್ರೆ ಈ ಸುಣ್ಣ ಮತ್ತೆ ಹರಳೆಣ್ಣೆಯನ್ನ ಹಿಂಗೆ ಹಚ್ಚಿದ್ರೆ ಅದು ಸ್ವಲ್ಪ ಸೆಪ್ಟಿಕ್ ಆದಂಗ ಆಗುತ್ತಾ, ಆಮೇಲೆ ಬಿಡ್ಸೋದಿಕ್ ಈಸಿ ಆಗುತ್ತೆ. ಈ ಹಲಸಿನ ಹಣ್ಣು ಉಂಟಲ್ಲ, ಈ ಮಳೆಗಾಲದಲ್ಲೆಲ್ಲ ತಿನ್ನೋದಿಕ್ಕಷ್ಟು ಟೇಸ್ಟ್ ಇರಲ್ಲ, ಚಪ್ಪೆ ಇರುತ್ತಾಯ್ತಾ. ಆದ್ರೂ ಬಿಡೋರು ಯಾರು ಕೇಳಿ, ಸಿಕ್ಕೊಟ್ರು ಅಂದ್ರೆ ನಿಜವಾಗ್ಲೂ ಬಿಡೋದಿಲ್ಲ, ಮಾಡೋ ಒಂದ್ ಬಿಡ್ತೀವಿ ಅಷ್ಟೇ. ಅದಾದ್ಮೇಲೆ ನಮ್ಮನೇಲಿ ಇವತ್ತು ಕೊಬ್ಬರಿ ಮಿಠಾಯಿ ಅಲ್ಲ, ಎಂತ ಮಿಠಾಯಿ ಅದು, ಬೆಲ್ಲದ ಮಿಠಾಯಿ ಮಾಡ್ತಾ ಇದ್ದಾರೆ. ನಾನಯ್ಯಪ್ಪ ಮಮ್ಮಿ ಬೇಡ ಕಡೆ ಎಲ್ಲ ಬೇಡ ಅಂತ, ನನ್ ಕೊಬ್ಬರಿ ಮಿಠಾಯಿ ಅಂದ್ರೆ ಇಷ್ಟ. ಅದಕ್ಕೆ ನಮ್ಮ ಮಮ್ಮಿ ಸಕ್ಕರೆ 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 ತಿನ್ಬಾರ್ದಂತ ಯಾವಾಗ್ಲೂ ನೀನೇ ಹೇಳ್ತೀಯ, ಒಳ್ಳೇದಲ್ಲ ಅಂತ. ಮತ್ತೇನಕ್ಕೆ ಅಷ್ಟು ಸಕ್ಕರೆ ತಿನ್ಬೇಕು, ಬೆಲ್ಲದಲ್ಲಿ ಮಾಡೋಣ, ಬೆಲ್ಲದಲ್ಲೂ ಚೆನ್ನಾಗಾಗುತ್ತೆ ಅಂತ. ಆಮೇಲೆ ಮನೇಲಿದ್ದಾಗ ಗೊತ್ತುಂಟಲ್ಲ, ಎಂತ ತಿನ್ನೋದಕ್ಕೂ ಇರೋದಿಲ್ಲ. ಆಮೇಲೆ ಹಳೆ ಗಂಡನ ಪಾದನೆ ಗತಿ ಅಂತ ಹೇಳಿ ಅದರಲ್ಲಿ ಅರ್ಧ ನಾನೇ ನನ್ನ ಹೊಟ್ಟಿಗೆ ಹೋಗುಂಟು ಬೇಡ ಬೇಡ ಅಂತಾನೆ.